ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಮತ್ತೊಂದು ವಿಡಿಯೋದೊಂದಿಗೆ ಬಂದಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಸೇವಂತಿ ಗಿಡದ ಕೇರ್ ಹೇಗೆ ಮಾಡಬೇಕು, ಹಾಗೆ ತುಂಬ ಹೂಗಳು ಬರಬೇಕು ಅಂದರೆ ಏನು ಫರ್ಟಿಲೈಸರ್ನ ಕೊಡಬೇಕು ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಗಾರ್ಡನಿಂಗ್ ವಿತ್ ಪ್ರೀತಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಸೇವಂತಿಗೆ ಗಿಡದಲ್ಲಿ ಎಷ್ಟೊಂದು ವೆರೈಟಿ, ಎಷ್ಟೊಂದು ಕಲರ್ಗಳಿದೆ ಅಂತ. ಸೇವಂತಿಗೆ ಗಿಡದಲ್ಲಿ ಹೂ ಬಿಡುವಂಥ ಸೀಸನ್ ಇದಾದ್ರಿಂದ ನೀವು ಈ ವರ್ಷ ಗಿಡನ ತಗೊಂಡು ಬಂದು ಈ ಹೂಗಳೆಲ್ಲ ಮುಗಿದ ಆದಮೇಲೆ ಗಿಡನ ಮುಂದಿನ ವರ್ಷಕ್ಕೂ ತುಂಬ ಹೂಗಳು ಬಿಡಬೇಕು ಅಂತಂದರೆ ಯಾವ ರೀತಿ ಕೇರ್ ಮಾಡಬೇಕು, ಹಾಗೆ ಈಗ ಆಲ್ರೆಡಿ ನಿಮ್ಮ ಹತ್ರ ಇರುವಂಥ ಸೇವಂತಿಗೆ ಗಿಡ ಅಂತಂದರೆ ಹೋದ ವರ್ಷನೋ ಅದ್ರ ಹಿಂದಿನ ವರ್ಷನೋ ನೀವು ತಂದಿರ್ತೀರ. ನರ್ಸರಿಯಲ್ಲಿ ಎಷ್ಟು ಹೂ ಬಿಟ್ಟಿರುತ್ತೆ, ಎಷ್ಟು ಮೊಗ್ಗಿರುತ್ತೆ ಅಷ್ಟು ಮಾತ್ರ ಹೂ ಬಿಟ್ಟಿರುತ್ತೆ. ಅದಾದಮೇಲೆ ಈ ವರ್ಷಕ್ಕೆ ಹೂಗಳು ಬಿಟ್ಟಿಲ್ಲ ಅನ್ನೋರು ಇವಾಗ ಈ ಕೆಲಸವನ್ನ ಮಾಡಿ ಇನ್ನೂ ಸುಮಾರು ಟೈಮ್ ಇದೆ, ಇನ್ನೂ ಚೆನ್ನಾಗಿ ಹೂಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಎಲ್ಲವನ್ನು ಕಂಪ್ಲೀಟ್ ಆಗಿ ಇದರ ಕೇರ್ ಬಗ್ಗೆ ಹಾಗೆ ಫರ್ಟಿಲೈಸರ್ ಬಗ್ಗೆ ಹೇಳ್ತೀನಿ. ಯಾರು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಿಡಿಯೋನ ನೋಡಿ. ಇದು ನಾನು ನರ್ಸರಿಯಿಂದ ತಗೊಂಡ್ಬಂದು ಒಂದು 2-3 ವರ್ಷ ಆಗಿರ್ಬೋದು. ಈ ವರ್ಷನೂ ತುಂಬ ಚೆನ್ನಾಗಿ ಹೂ ಕೊಡ್ತಾ ಇದೆ. ಇಲ್ಲಿ ನೋಡ್ತಾ ಇದ್ದೀರಾ, ಪ್ರತಿಯೊಂದು ಬ್ರಾಂಚಲ್ಲೂ ಕೂಡ ಹೂಗಳು ಬಂದಿದೆ, ಹಾಗೆ ಮೊಗ್ಗುಗಳು ಇನ್ನೂ ಸುಮಾರಿದೆ, ಇನ್ನೂ ಬರೋದಿದೆ. ಸೊ ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟೊಂದು ಹೂಗಳು ಬರೋಕ್ಕೆ ನಾನು ಏನನ್ನ ಫರ್ಟಿಲೈಸರ್ನ ಯೂಸ್ ಮಾಡ್ತೀನಿ, ಹಾಗೆ ಇದನ್ನು ಯಾವ ರೀತಿ ಕೇರ್ ಮಾಡ್ತೀನಿ ಎಲ್ಲವನ್ನೂ ಹೇಳ್ತೀನಿ. ಸೊ ಫಸ್ಟಿಗೆ ಬಂದು ಈ ಸೇವಂತಿಗೆ ಗಿಡ ತಗೊಂಡು ಬಂದು ಆದ ತಕ್ಷಣ ನೀವು ರೀಪಾಟ್ ಮಾಡುವಾಗ ತುಂಬ ಮುಖ್ಯವಾಗಿ ಅದರದ್ದು ಮದರ್ ಸಾಯಿಲನ್ನು ಬಿಡಿಸೋ ಹಾಗಿಲ್ಲ. ಮದರ್ ಸಾಯಿಲ್ ಅಂತಂದ್ರೆ ನೀವು ಪಾಟಲ್ಲಿ ತರ್ಬೋದು ಅಥವಾ ಪಾಲಿಥಿನ್ ಬ್ಯಾಗಲ್ಲಿ ಏನು ನೀವು ನರ್ಸರಿಯಿಂದ ಗಿಡವನ್ನ ತಂದಿರ್ತೀರಾ ಅದರಲ್ಲಿ ಏನು ಮಣ್ಣಿರುತ್ತೆ ಅದನ್ನ ಕಂಪ್ಲೀಟ್ ಆಗಿ ನೀವು ಬಿಡಿಸೋ ಹಾಗಿಲ್ಲ. ಸ್ವಲ್ಪ ಸ್ವಲ್ಪ ಬಿಡಿಸ್ಕೊಂಡು ನೀವು ಬೇಕಿದ್ರೆ ನೀವು ಬೇರೆ ಪಾಟ್ಗೆ ಅದನ್ನ ರೀಪಾಟ್ ಮಾಡ್ಬೋದು. ಇನ್ನು ನೆಕ್ಸ್ಟ್ ಬಂದು ಈ ಗಿಡಕ್ಕೆ ಬಿಸಿಲು ಬೇಕಾಗಿರೋದು. ಈ ಗಿಡ ಬಿಸಿಲು ಇದ್ದರೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುತ್ತೆ. ಈಗ ಬಿಸಿಲು ಕಡಿಮೆ ಆದರೂ ಕೂಡ ಮಿನಿಮಮ್ 2-3 ಗಂಟೆ ಬಿಸಿಲಾದರೂ ಕೂಡ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು. ನೀವು ಇದನ್ನು ಇಂಡೋರ್ ಆಗಿ ಯೂಸ್ ಮಾಡೋ ಹಾಗಿಲ್ಲ, ಬಿಸಿಲಲ್ಲೇ ಇಡಬೇಕಾಗುತ್ತೆ ಗಿಡ. ನೀವು ಎಷ್ಟು ಬಿಸಿಲಿಗೆ ಇಡ್ತೀರಾ ಅಷ್ಟು ಚೆನ್ನಾಗಿ ನಿಮ್ಮ ಗಿಡದಲ್ಲಿ ಹೂಗಳು ಬರುತ್ತೆ. ಇದೊಂದು ಬೇಸಿಕ್ ನೀಡ್. ಇದಾದಮೇಲೆ ಇನ್ನು ನೆಕ್ಸ್ಟು ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಪ್ರತಿಯೊಂದು ಬ್ರಾಂಚಲ್ಲೂ ಕೂಡ ಇಲ್ಲಿ ಮೊಗ್ಗುಗಳು ಬರ್ತಾ ಇದೆ. ಸೊ ಈ ರೀತಿ ಆಗಬೇಕು ಅಂತಂದ್ರೆ ಕಂಪ್ಲೀಟ್ ಆಗಿ ನಾವು ಕೂಡ ಕೇರ್ ಮಾಡಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದು ಯಾವ ರೀತಿ ಈ ಗಿಡವನ್ನ ಪ್ರಪೋಗೇಷನ್ ಮಾಡ್ಬೋದು ಅಂತ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಒಂದು 5-6 ಇಂಚ್ ಕಟಿಂಗನ್ನು ನಾನು ಇಲ್ಲಿ ತಗೊಂಡಿದ್ದೀನಿ. ಈ ರೀತಿ ನೀವು ಸುಮಾರು ಕಟಿಂಗ್ಗಳನ್ನು ತಗೋಬಹುದು. ಕೆಳಗಡೆ ಎಲ್ಲ ಎಲೆಗಳನ್ನು ಬಿಡಿಸ್ಕೊಂಡು ಆದಮೇಲೆ ಇದನ್ನ ನೀವು ಹೊಸ ಪಾಟ್ಗೂ ಕೂಡ ಹಾಕೋಬಹುದು, ಅಥವಾ ನಿಮ್ಮ ಶಾವಂತಿಗೆ ಗಿಡ ಆಲ್ರೆಡಿ ಒಂದು ಪಾಟಲ್ಲಿ ಇದ್ದು ಅದ್ರ ಸುತ್ತಲೂ ಜಾಗ ಇದ್ರೆ ಅಲ್ಲೂ ಕೂಡ ಇದನ್ನ ನೀವು ನೆಡಬಹುದು. ಒಂದು 10-15 ದಿನದಲ್ಲಿ ಬೇರುಗಳು ಬರಕ್ಕೆ ಸ್ಟಾರ್ಟ್ ಆಗುತ್ತೆ, ಹಾಗೆ ಹೊಸ ಗಿಡಗಳು ತುಂಬ ಚೆನ್ನಾಗಿ ಬೆಳೆಯುವಂಥದ್ದು. ಸೊ ಹೆಚ್ಚಾಗಿ ನಾನು ಪ್ರಿಫರ್ ಮಾಡುವಂಥದ್ದು ಹೊಸ ಪಾಟ್ಗೆ ಹಾಕೋ ಬದಲು ಇರುವಂಥ ಪಾಟಲ್ಲೇ ಹಾಕೋದ್ರಿಂದ ಗಿಡ ಕೂಡ ತುಂಬ ಬುಷಿಯಾಗಿ ಬರುತ್ತೆ, ಹಾಗೆ ನ್ಯೂಟ್ರಿಯೆಂಟ್ಸ್ ಕೂಡ ಈಕ್ವಲ್ ಆಗಿ ಸಪ್ಲೈ ಆಗ್ತಾ ಇರುತ್ತೆ. ನೀವು ಮೇನ್ ಗಿಡಕ್ಕೆ ಯಾವ ರೀತಿಯಾದಂಥ ಫರ್ಟಿಲೈಸರ್ನ ಕೊಡ್ತೀರಾ, ಈ ಚಿಕ್ಕ ಗಿಡಗಳಿಗೂ ಆ ಫರ್ಟಿಲೈಸರ್ ಸಿಗೋದ್ರಿಂದ ತುಂಬ ಬೇಗ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ಕೂಡ ಹೂಗಳನ್ನು ಕೂಡ ಕೊಡುತ್ತೆ. ಸೊ ಒಂದು 7-8 ಇಂಚ್ ಆಗಿಲ್ಲ ಅಂತಂದ್ರೂ ಒಂದು 6 ಇಂಚ್ ಗಿಡವನ್ನ ನೀವು ಒಂದು ಕಟ್ಟಿಂಗನ್ನ ನೀವು ಬೆಳೆಸಬಹುದು. ತುಂಬ ಚೆನ್ನಾಗಿ ಇದು ಕೂಡ ಹೂಗಳನ್ನ ಕೊಡುವಂಥದ್ದು. ಇನ್ನೊಂದು ಬೇಸಿಕ್ ನೀಡ್ ಬಗ್ಗೆ ಹೇಳೋದು ಮರ್ತೋಯ್ತು. ಅದು ಏನಂತಂದ್ರೆ ಮಣ್ಣು. ಈ ಗಿಡಕ್ಕೆ ಶಾವಂತಿಗೆ ಗಿಡಕ್ಕೆ ಹೆಚ್ಚಾಗಿ ಮಣ್ಣು ಯಾವ ರೀತಿ ಇರಬೇಕು ಅಂತಂದ್ರೆ ಪೋರಸ್ ಆಗಿರಬೇಕು. ನೀರು ತುಂಬ ನಿಂತ್ಕೋಬಾರ್ದು. ನೀರು ನಿಂತ್ಕೊಂಡ್ರೆ ಗಿಡ ಕೊಳ್ತೋಗುತ್ತೆ, ಹೂಗಳು ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ, ಮೊಗ್ಗುಗಳೇ ಉದ್ರಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮಣ್ಣನ್ನು ಆಯ್ಕೆ ಮಾಡ್ಕೋಬೇಕಾದ್ರೆ ತುಂಬ ಚೆನ್ನಾಗಿರುವಂಥ ಮಣ್ಣನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ನಾನಿಲ್ಲಿ 40% ಆಗುವಷ್ಟು ಗಾರ್ಡನ್ ಸಾಯಿಲ್, 30% ಆಗುವಷ್ಟು ಸ್ಯಾಂಡ್, ಉಸ್ಕು ಅಂತ ನಾವೇನು ಕರಿತೀವಿ ಅದನ್ನು, ಹಾಗೇನೆ ಇನ್ 30% ವರ್ಮಿ ಕಂಪೋಸ್ಟ್. ಇದಕ್ಕೆ ಯಾವುದೇ ನೀವು ಕೆಮಿಕಲ್ ಗೊಬ್ಬರವನ್ನು ಯೂಸ್ ಮಾಡೋ ಹಾಗಿಲ್ಲ. ನೀವು ಆರ್ಗ್ಯಾನಿಕ್ ಆಗಿರುವಂಥ ವರ್ಮಿ ಕಂಪೋಸ್ಟ್ ಅಥವಾ ಕಿಚನ್ ವೇಸ್ಟ್ ಕಂಪೋಸ್ಟ್ ಅನ್ನ ನೀವು 30% ಆಡ್ ಮಾಡಿಕೊಂಡು, ಈಗಾಗಲೇ ನಾನು ಹೇಳಿರೋ ಹಾಗೆ 40% ಗಾರ್ಡನ್ ಸಾಯಿಲ್, 30% ವರ್ಮಿ ಕಂಪೋಸ್ಟ್, 30% ಸ್ಯಾಂಡನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಮಣ್ಣನ್ನು ನೀವು ಯೂಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿ ಗಿಡ ಬರುತ್ತೆ. ಈ ಒಂದೇ ಗಿಡಕ್ಕೆ ಅಂತಲ್ಲ, ಎಲ್ಲ ಗಿಡಕ್ಕೂ ಪೋರಸ್ ಆಗಿರುವಂಥ ಮಣ್ಣು ಬೇಕು. ನೀವು ನೀರು ಹಾಕಿದ ತಕ್ಷಣ ನಿಮ್ಮ ಡ್ರೈನೇಜ್ ಹೋಲಿಂದ ಅದು ಪಾಸ್ ಔಟ್ ಆಗಬೇಕು, ಇಲ್ಲ ಅಂತಂದರೆ ನೀರು ಅಲ್ಲೇ ನಿಂತು
ತುಂಬ ಹೊತ್ತು ನೀರು ನಿಂತರೆ ಫಂಗಸ್ ಅಟ್ಯಾಕ್ ಕೂಡ ಆಗುತ್ತೆ ಮಣ್ಣಲ್ಲಿ, ಹಾಗೆ ಗಿಡದ ಬೇರುಗಳು ಎಲ್ಲ ಸತ್ತೋಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು ನೀರು ಯಾವ ರೀತಿ ಕೊಡಬೇಕು ಅಂತಂದರೆ ಕಂಪ್ಲೀಟಾಗಿ ಮಣ್ಣು ಒಣಗಿದ ಮೇಲೇ ನೀರು ಕೊಡಬೇಕು. ಸೊ ಏನಾಗುತ್ತೆ ಅಂತಂದರೆ ನೀರಿರುತ್ತೆ, ಅದ್ರ ಮೇಲೆ ನೀರನ್ನು ಕೊಡ್ತಾ ಹೋದರೆ ಫಂಗಸ್ ಅಟ್ಯಾಕ್ ಆಗುತ್ತೆ, ಹಾಗೆ ಗಿಡದ ಬೇರುಗಳು ಕೊಳೆಯಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಮಣ್ಣು ಒಣಗಿದ ಮೇಲೆ ಕಂಪ್ಲೀಟಾಗಿ ನೀವು ನೋಡಿಕೊಂಡು ನೀರನ್ನು ಕೊಡೋದ್ರಿಂದ ಗಿಡಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ. ಇನ್ನು ನೆಕ್ಸ್ಟ್ ಕಂಪ್ಲೇಂಟ್ ಎಲ್ಲರದ್ದು ಇರುತ್ತೆ, ನರ್ಸರಿಯಿಂದ ತಂದಾದ್ಮೇಲೆ ಆವಾಗ ಎಷ್ಟು ಹೂ ಬಿಡುತ್ತೋ ಇವಾಗ ಹೂಗಳೇ ಬಿಡ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ಇವತ್ತಿನ ಸೊಲ್ಯೂಷನ್ನ ನೋಡ್ಕೊಬರೋಣ. ಇವತ್ತಿನ ಫರ್ಟಿಲೈಸರ್ ತುಂಬ ಯೂಸ್ ಆಗುತ್ತೆ. ಇದು ಎಪ್ಸಮ್ ಸಾಲ್ಟ್ ಅಂತ ನಿಮ್ಮ ಎಲ್ಲ ನರ್ಸರಿಗಳಲ್ಲೂ ಸಿಗುತ್ತೆ, ಆನ್ಲೈನಲ್ಲೂ ಸಿಗುತ್ತೆ, ಹಾಗೆ ಕೆಮಿಕಲ್ ಶಾಪಲ್ಲೂ ಸಿಗುತ್ತೆ. ಇದನ್ನು ನೀವು 1 ಲೀಟರ್ ನೀರಿಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಅದನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಗಿಡ ತುಂಬ ಸ್ಪ್ರೇ ಮಾಡ್ಕೋಬೇಕು. ಇದರಿಂದ ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ, ಹಾಗೆ ತುಂಬ ಚೆನ್ನಾಗಿ ಹೂಗಳನ್ನ ಕೊಡುವಂಥದ್ದು. ಸೊ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಅಂತಂದರೆ ಈಗ ನಿಮ್ಮ ಹತ್ರ ಗಿಡ ಇದೆ, ಆದರೆ ಅದರಲ್ಲಿ ಯಾವುದೇ ಮೊಗ್ಗು ಬರ್ತಾ ಇಲ್ಲ, ಚೆನ್ನಾಗೇನೋ ಗಿಡ ಬರ್ತಾ ಇದೆ, ಆದರೆ ಮೊಗ್ಗುಗಳು ಇಲ್ಲ, ಹೂಗಳು ಇಲ್ಲ ಅನ್ನೋರು ಈ ಫರ್ಟಿಲೈಸರ್ನ ಟ್ರೈ ಮಾಡಿ. ಇದು 100% ರಿಸಲ್ಟ್ ಕೊಡುವಂಥದ್ದು. ಇದನ್ನು ನೀವು ವಾರಕ್ಕೆ 1 ಸಲ ಟ್ರೈ ಮಾಡಿ ನೋಡಿ. 1 ತಿಂಗಳಲ್ಲಿ ಅಥವಾ 20 ದಿನದಲ್ಲಿ ನಿಮಗೆ ಹೊಸ ಮೊಗ್ಗುಗಳು ಬರೋಕ್ಕೆ ಶುರು ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದ್ದೀನಿ ಅಂತ. ಬರೀ ಹೂಗಳಿಗೆ ಅಷ್ಟೇ ಅಲ್ಲದೆ ಎಲೆ ಹಾಗೆ ಗಿಡದ ಎಲ್ಲ ಭಾಗಗಳಿಗೂ ನಾನು ಇದನ್ನು ಸ್ಪ್ರೇ ಮಾಡ್ತಾ ಇದ್ದೀನಿ. ಇದು ಬರೀ ಫರ್ಟಿಲೈಸರ್ ಅಲ್ಲದೇ ಇದು ಇನ್ಸೆಕ್ಟ್ಸ್ನ ಕಂಟ್ರೋಲ್ ಮಾಡೋಲ್ಲೂ ಹೆಲ್ಪ್ ಆಗುತ್ತೆ. ಸೊ ತುಂಬ ಚೆನ್ನಾಗಿ ಇದು ವರ್ಕ್ ಆಗುವಂಥದ್ದು. ಇದನ್ನು ನೀವು ಎಲ್ಲ ಹೂವಿನ ಗಿಡಗಳಿಗೂ ಕೊಡ್ಬೋದು, ಬರೀ ಸೇವಂತಿಗೆ ಗಿಡ ಅಂತಲ್ಲ, ಯಾವುದೇ ಹೂವಿನ ಗಿಡದಲ್ಲಿ ನಿಮಗೆ ಮೊಗ್ಗುಗಳು ಹೂಗಳು ಬರ್ತಾ ಇಲ್ಲ ಅನ್ನೋರು ಎಲ್ಲ ಗಿಡಗಳಿಗೂ ಸೇಮ್ ಪ್ರಾಸೆಸ್ನ ನೀವು ಟ್ರೈ ಮಾಡ್ಬೋದು. ಇದಲ್ಲದೆ ಉಳಿದಿರೋ ಅಂಥ ನೀರನ್ನು ನೀವು ಗಿಡದ ಮಣ್ಣಿಗೂ ಕೂಡ ಹಾಕ್ಕೋಬೋದು. ತುಂಬ ಚೆನ್ನಾಗಿ ಇದು ವರ್ಕ್ ಆಗುತ್ತೆ. ವಾರಕ್ಕೆ 1 ಸಲ ನೀವು ಕೊಟ್ಟು ನೋಡಿ, ಒಂದು 15ರಿಂದ 20 ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಒಂದು ಫರ್ಟಿಲೈಸರ್ನ ನಾನು ಹೇಳಿದ್ದೀನಿ ಅಂತ. ನಿಮ್ಮ ಹತ್ರ ಎಪ್ಸಮ್ ಸಾಲ್ಟ್ ಇಲ್ಲ ಅಂತಂದರೆ ನೀವು ಮಸ್ಟರ್ಡ್ ಪೌಡರನ್ನು ಕೂಡ ಇದಕ್ಕೆ ಹಾಕ್ಬೋದು, ಮನೆಯಲ್ಲೇ ತಯಾರಿಸ್ಕೊಂಡು ಹಾಕ್ಬೋದು, ಅಥವಾ ಇದು ಕೂಡ ಆನ್ಲೈನಲ್ಲಿ ಅವೈಲೇಬಲ್ ಇದೆ. ಮನೆಯಲ್ಲೇ ಹೇಗೆ ತಯಾರಿಸೋದು ಅನ್ನೋದನ್ನು ಕೂಡ ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ನೀವು ರೆಫರ್ ಮಾಡಿಕೊಂಡು ಮನೆಯಲ್ಲೇ ಮಸ್ಟರ್ಡ್ ಕೇಕ್ ಪೌಡರನ್ನು ನೀವು ರೆಡಿ ಮಾಡಿಕೊಂಡು ಅದನ್ನು ಕೂಡ ಹಾಕ್ಬೋದು. ಅದು ಬಿಟ್ಟರೆ ನೀವು ನಮ್ಮ ಹತ್ರ ಏನೂ ಇಲ್ಲ ಅಂತಂದರೆ ವರ್ಮಿ ಕಂಪೋಸ್ಟ್ ಏನಿರುತ್ತೆ, ವರ್ಮಿ ಕಂಪೋಸ್ಟ್ಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ನೀವು ಟೀ ಪೌಡರನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡಿ ಮಣ್ಣಿನ ಸುತ್ತಲೂ ಹಾಕ್ಕೊಂಡು ಸ್ವಲ್ಪ ಅಗದ್ಬಿಟ್ಟು ಮಣ್ಣನ್ನು ಅದರ ಸುತ್ತಲೂ ಹಾಕಿ ನೀರನ್ನು ಕೊಡೋದ್ರಿಂದ ಇದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ನಾನು ಹೆಚ್ಚಾಗಿ ನಿಮಗೆ ಸಜೆಸ್ಟ್ ಮಾಡೋದು ಅಂತಂದರೆ ಆನ್ಲೈನಲ್ಲಿ ತುಂಬ ಚೀಪಾಗಿ ಎಪ್ಸಮ್ ಸಾಲ್ಟ್ ಮಸ್ಟರ್ಡ್ ಕೇಕ್ ಪೌಡರ್ ಸಿಗುತ್ತೆ. 2 ಕಾಂಬೋ ಅಲ್ಲಿ ಸಿಗೋದ್ರಿಂದ ತುಂಬ ಕಡಿಮೆ ರೇಟಲ್ಲಿ ಸಿಗುತ್ತೆ. ಅದನ್ನು ನೀವು ಒಂದ್ಸಲ ನೀವು ಪರ್ಚೇಸ್ ಮಾಡಿ ಇಟ್ಕೊಂಡ್ರೆ 1 ವರ್ಷ ಪೂರ್ತಿ ನೀವು ನಿಮ್ಮ ಎಲ್ಲ ಗಿಡಗಳಿಗೂ ಕೊಡ್ಬೋದು. ಸೊ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.